ಸಮಯವಾದರೂ ದಣಿಯೂ ಇನ್ನೂ ಊಟವನ್ನು ತರಲಿಲ್ಲವಲ್ಲ. ನನಗೆ ಬಿಸಿಲು ಬಹಳವಾಗಿ ಬಾಧಿಸುತ್ತಿರುವುದು, ಹಸಿವೂ ಸಹ ಬಹಳವಾಗಿ ಬಾಧಿಸುತ್ತಿರುವುದಲ್ಲ. ಇರಲಿ, ಇಲ್ಲಿಯೇ ನೆರಳಡಿಯಲ್ಲೇ ಕುಳಿತು ವಿಶ್ರಮಿಸುವೆನು. ಆಹಾ ಮಗು, ನೀನು ಯಾರು? ಇಲ್ಲಿ ಏಕಾಂಗಿಯಾಗಿರುವೆಲ್ಲ, ನಿನ್ನ ನಾಮಾಂಕಿತವೇನು? ಸ್ವಾಮಿ, ನನ್ನ ಹೆಸರನ್ನು ಚತುರನೆಂದು ಕರೆಯುವರು. ನಾನು ಈ ಪಟ್ಟಣದ ಮಳೆಯೊಳ ಶೆಟ್ಟಿಯ ಮನೆಯಲ್ಲಿ ಇರತಕ್ಕ ಹಾಳು ಕಷ್ಟಗಳನ್ನು ಕಾಯುತ್ತಾ ಇಲ್ಲೇ ಕುಳಿತಿರುವುದು. ಸ್ವಾಮಿ, ತಾವು ಯಾರು ಸ್ವಾಮಿ? ಎಲ್ಲಿಂದ ಬಂದಿರುವಿರಿ? ಮಗು, ನಾನೋರ್ವ ದಾರಿ ಸಂಚಾರಕನು. ದಾರಿಯಲ್ಲಿ ಬರುವಾಗ ಭಯಾರಿಕೆಗೂ ಯಥಾಚಿಕವಾಗಿರುವುದು. ಆದ್ದರಿಂದ ಇಲ್ಲಿ ಎಲ್ಲಿಯಾದರೂ ಜಲವಿರುವ ಸ್ಥಳವನ್ನು ತೋರಿಸುವೆಯಾ ಮಗು? ಪೂಜ್ಯರೇ, ದಣಿಯ ಮಾತಿನಂತೆ ಕತ್ತೆಗಳನ್ನು ಕಾಯುತ್ತಾ ಇಲ್ಲೇ ಕುಳಿತಿರುವನು. ಜಲವನ್ನು ತೋರಿಸಲು ನಿಮ್ಮ ಬಳಿಯಲ್ಲಿ ಬಂದರೆ ದಣಿಯ ಆಜ್ಞೆಯನ್ನು ಮೀರಿದಂತಾಗುವುದಿಲ್ಲವೇ? ತಾವೇ ಯೋಚಿಸಿ. ಸ್ವಾಮಿ, ಅಲ್ಲಿರುವ ತೋಟದ ಬಾವಿಯಲ್ಲಿ ಜಲವಿರುವುದು. ನಿಧಾನವಾಗಿ ಬನ್ನಿ, ಜಲವನ್ನು ತೋರಿಸುವೆನು. ಹೋಗಿ ನಿಧಾನವಾಗಿ ಹೋಗಿ ಜಲಪಾನವನ್ನು ಮಾಡುವರಾಗಿರಿ. ಮಗು, ಮಗು, ಜಲವಿರುವ ಸ್ಥಳವು ಎಲ್ಲಿರುವುದು ನನಗಂತೂ ಗೊತ್ತಿಲ್ಲ. ನೀನೇ ಬಂದು ತೋರಿಸಿದರೆ ನಿನಗೆ ಬಹಳ ಪುಣ್ಯವೂ ಬರುವುದು ಮಗು. ಸ್ವಾಮಿ, ನಾನು ನಿಮ್ಮ ಜೊತೆಯಲ್ಲಿ ಬಂದರೆ ದಣಿಯ ಆಜ್ಞೆಯನ್ನು ಮೀರಿದಂತಾಗುವುದು. ಸ್ವಾಮಿ ಮಗು, ನೀನು ಜಲವಿರುವ ಸ್ಥಳವನ್ನು ತೋರಿಸದೆ ಹೋದರೆ ಬ್ರಹ್ಮಶಾಪಕ್ಕೆ ಗುರಿಯಾಗುವೆ. ಆದ್ದರಿಂದ ಮೊದಲು ನೀನು ಜಲವಿರುವ ಸ್ಥಳವನ್ನು ತೋರಿಸು ಮಗು. ಓಹೋ, ಆಗಲಿ, ಬೇಗ ಜಲವನ್ನು ತೋರಿಸಿ ಬರುವೆನು. ಸ್ವಾಮಿ, ಬನ್ನಿ ಸ್ವಾಮಿ. ಸ್ವಾಮಿ, ಈ ಬಾವಿಯಲ್ಲಿ ನಿಧಾನವಾಗಿ ಇಳಿದು ಜಲಪಾನವನ್ನು ಮಾಡುವರಾಗಲಿ. ಸ್ವಾಮಿ, ಮಗು, ಜಲವನ್ನೇನೋ ಕುಡಿದಿದ್ದಾಯ್ತು. ನಾನು ಜಲವನ್ನು ಕುಡಿದ ನನ್ನ ಜಲವನ್ನೇನೋ ಕುಡಿದಾಯ್ತು. ಮಗು, ಅಲ್ಲಿ ನೋಡು, ಆ ಬಾಳೆ ಗಿಡದ ಕೊನೆಯಲ್ಲಿ 2 ಚಿಪ್ಪು ಬಾಳೆಹಣ್ಣು ಹಣ್ಣಾಗಿರ್ಬೋದು. ಅದನ್ನು ಕಿತ್ತುಕೊಂಡು ಬಾ ಮಗು. ಮಗು, ಅದನ್ನು ಕಿತ್ತುಕೊಂಡು ಬಾ. ಅದನ್ನು ಸೇವಿಸಿ ನನ್ನ ಹಸಿವನ್ನು ನಿವಾರಿಸಿಕೊಳ್ಳುವೆನು. ಪೂಜ್ಯರೇ, ಎಂತಹ ಮಾತುಗಳನ್ನು ಆಡುತ್ತಿರುವಿರಿ? ನೀವು ಬ್ರಾಹ್ಮಣ ಕುಲದವರು, ನನಗಿಂತಲೂ ಹಿರಿಯರು. ಕಳ್ಳತನವನ್ನು ಮಾಡ ಪುಣ್ಯವು ಬರುವುದೆಂದು ದುರುಪದೇಶ ಮಾಡುತ್ತಿರುವಿರಲ್ಲ. ಮಗು, ನಿನಗೆ ಮೊದಲೇ ಊಟವೇ ಮಗು. ನನಗೂ ಊಟವಿಲ್ಲ, ನಿನಗೆ ಮೊದಲೇ ಊಟವಿಲ್ಲ. ಆ 2 ಚಿಪ್ಪು ಬಾಳೆಹಣ್ಣನ್ನು ಕಿತ್ತು ತಂದರೆ ನನಗೂ ಒಂದು ಚಿಪ್ಪು ಆಗುವುದು, ನಿನಗೂ ಒಂದು ಚಿಪ್ಪು ಆಗುವುದು. ಪೂಜ್ಯರೇ, ನಾನು ಮಾತ್ರ ಕಳ್ಳತನವನ್ನು ಮಾಡಲಾರೆ, ಸುಳ್ಳನ್ನು ಹೇಳಲಾರೆ. ಓಹೋ, ನನ್ನ ಕತ್ತೆಗಳು ಬಹುದೂರವಾಗಿರಬೇಕು. ನಾನು ನನ್ನ ಕತ್ತೆಗಳನ್ನು ನೋಡಲು ಹೋಗುವೆ. ಸ್ವಾಮಿ,
ವಿಶ್ರಾಮಿಸುವನು. ಆಹಾ, ಇದೇನು ಆಶ್ಚರ್ಯ, ಇದೇನು ಆಶ್ಚರ್ಯ. ನಮ್ಮ ದನಿಗಳ ತೋಟದಲ್ಲಿ ಬಾಳೆ ಗಿಡದಲ್ಲಿ ಎರಡು ಚುಪ್ಪ ಹಣ್ಣುಗಳು ಕಳವಾಗಿರುವುದಲ್ಲ. ನಮ್ಮ ದನಿಗಳು ಕೇಳಿದರೆ ನಾನು ಏನೆಂಬುದಾಗಿ ಉತ್ತರವನ್ನು ನೀಡಿದೆ. ಇರಲಿ, ಯಾರೊಂದು ಬಾಲಕವನ್ನು ಕುಳಿತಿರುವನು, ಆ ಬಾಲಕನ ಬಳಿಗೆ ಹೋಗಿ ವಿಚಾರಿಸಿ ನೋಡುವುದು. ಅಯ್ಯ ಮಗು, ಅಯ್ಯ ಮಗು, ಸ್ವಾಮಿ, ನಮ್ಮ ತೋಟಕ್ಕೆ ಯಾರಾದರೂ ಬಂದಿದ್ದಾರೆ? ಯಾ ಮಗು, ನೀನು ಯಾರು ಬಾಲಕ? ಸ್ವಾಮಿ, ಇಲ್ಲಿ ಕುಳಿತುಕೊಳ್ಳುವ ಕಾರಣವೇನು? ಸ್ವಾಮಿ, ನಾನು ಅಗಸರ ಮನೆಯಲ್ಲಿರುವ ಆಳು ಕಥೆಗಳನ್ನು ಕಾಯುತ್ತಾ ಇಲ್ಲೇ ಕುಳಿತಿರುವನು. ಅಯ್ಯ ಮಗು, ನಮ್ಮ ತೋಟಕ್ಕೆ ಯಾರಾದರೂ ಬಂದಿದ್ದೀರಾ? ಯಾ ಮಗು? ಹೌದು ಸ್ವಾಮಿ, ಒಬ್ಬ ಬ್ರಾಹ್ಮಣರು ಬಂದಿದ್ದರು. ಮುಂದೇನಾಗಿತ್ತು? ಬಂದು ಜಲವನ್ನು ತೋರಿಸು ಅಂತ ಕೇಳಿದರು ಸ್ವಾಮಿ. ಅನಂತರ ಏನಾಗಿತ್ತು ಹೇಳು ಮಗು? ಆನಂತರ ನಾನು ನಿಮ್ಮ ತೋಟದಲ್ಲಿರುವ ಬಾವಿಯನ್ನು ತೋರಿಸಿದ್ದೇನೆ ಸ್ವಾಮಿ. ಅನಂತರ ಏನಾಗಿತ್ತು ಹೇಳೋರಾಗಿ? ಆನಂತರ ಬಹಳ ಹಸಿವಾಗುತ್ತಿದೆ, 2 ಚಿಪ್ಪು ಬಾಳೆಹಣ್ಣನ್ನು ಕಿತ್ತುಕೊಂಡು ಬಾ ಅಂತ ಹೇಳಿದರು ಸ್ವಾಮಿ. ಓಹೋ, ನೀನು ಕಿತ್ತುಕೊಟ್ಟೆ ಯಾ ಮಗು? ಇಲ್ಲ ಸ್ವಾಮಿ, ನಾನು ಪರರ ಸುತ್ತನ್ನು ಮುಟ್ಟುವುದಿಲ್ಲ ಎಂದು ಹೇಳಿದನು. ಇವರಿರುವರು ಕಳ್ಳರೇ ಸರಿ. ಆ ಬಾಳೆಹಣ್ಣುಗಳನ್ನು ಕಿತ್ತು ಈ ಕಂಬಳಿಯಲ್ಲಿ ಈ ಬಟ್ಟೆ ಹಾರದು ಮಗು. ನದೇ ಸ್ವಾಮಿ. ಆಹಾ, ನಮ್ಮ ಬಾಳೆಯ ತೋಟದಲ್ಲಿ ಎರಡು ಚುಪ್ಪ ಹಣ್ಣುಗಳನ್ನು ಕಳವು ಮಾಡಿ ಈ ಕಂಬಳಿಯನ್ನು ಬಚ್ಚಿಟ್ಟು ಇಲ್ಲ ಎಂಬುದಾಗಿ ಸತ್ಯವನ್ನು ಹೇಳುತ್ತಿರವೆಯೋ? ಎಲ್ಲವೋ ಭಾರತ. ಆ ಸ್ವಾಮಿ, ನನ್ನನ್ನು ಹೊಡೆಯಬೇಡಿರಿ ಸ್ವಾಮಿ. ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಬಾಳೆಹಣ್ಣ. ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಬಾಳೆಹಣ್ಣ. ಧರಣಿಸುರರು ಕರೆದು ಎನ್ನ ಸಂತು ಮಾಡಿ ಬೇಡಿದಾರೋ. ಸಿಟ್ಟಿನಿಂದ ಗರ್ಜಿಸಿದರು, ತೋಟ ಬಿಟ್ಟು ಓಡಿ ಹೋದೆ. ಸಿಟ್ಟಿನಿಂದ ಗರ್ಜಿಸಿದರು, ತೋಟ ಬಿಟ್ಟು ಓಡಿ ಹೋದೆ. ಧರಣಿಸುರರು ಕರೆದು ಎನ್ನ ಸಂತು ಮಾಡಿ ಬೇಡಿದಾರು. ಸ್ವಾಮಿ, ಅಪರಾಶಿವನ ಪಾಲ್ಸಾಕ್ಷಿಯಾಗಿಯೂ ನಿಮ್ಮ ಪಾಲ್ಸಾಕ್ಷಿಯಾಗಿಯೂ ಬಾಳೆಹಣ್ಣನ್ನು ಕದಿಯಲಿಲ್ಲ ಸ್ವಾಮಿ. ನಮ್ಮ ದನಿಗಳಿಗೆ ಕೊಟ್ಟ ಮಾತಿನಂತೆ ನಿನ್ನ ಕರಗಳನ್ನು ಕತ್ತರಿಸಿ ನಮ್ಮ ದನಿಗೆ ಒಪ್ಪಿಸುವೆನು. ಎಲ್ಲಿ ಈ ಕುಟಿನ ಮೇಲೆ ನಿನ್ನ ಕರಗಳನ್ನು ನಿರ್ವಹಿಸಲಾಗು. ಆ ಸ್ವಾಮಿ, ತಂದೆ ತಾಯಿಗಳ ತಬ್ಬಲಿ ಸ್ವಾಮಿ, ನನ್ನ ಕರಗಳನ್ನು ಕಡಿಯಬೇಡಿರಿ. ಏನೇನು ನಿನಗೆ ತಂದೆ ತಾಯಿ ಇಲ್ಲವೇ? ಇಲ್ಲ ಸ್ವಾಮಿ. ತಂದೆ ಇಲ್ಲದ ಕಬ್ಬಲಿಯಪ್ಪ, ತಾಯಿಯಿಂದಲೇ ಬೆಳೆದವನಪ್ಪ. ತಂದೆ ಇಲ್ಲದ ಕಬ್ಬಲಿಯಪ್ಪ, ತಾಯಿಯಿಂದಲೇ ಬೆಳೆದವನಪ್ಪ. ತಂದೆ ಯಾರೋ ನ ಕಾಣೆನಪ್ಪ, ತಾಯಿಯಿಂದಲೇ ಬೆಳೆದವನಪ್ಪ.
ತಂದೆ ತಾಯಿ ಇಲ್ಲದ ಪ್ರದೇಶ ಆಗಿರುವ ನನ್ನ ಹಸ್ತಗಳನ್ನು ಕಳೆಯಬೇಡಿ ಸ್ವಾಮಿ. ಇಲ್ಲವೋ ಬಾಲಕ, ನಾನು ನಮ್ಮ ದನಿಗೆ ಕೊಟ್ಟ ವಚನದಂತೆ ಸುಳ್ಳನ್ನು ಹೇಳುವನಲ್ಲ. ನಿನ್ನ ಕರಗಳನ್ನು ಕತ್ತರಿಸಿ ನಮ್ಮ ದನಿಗೆ ಒಪ್ಪಿಸುವರು. ಇದೋ ಈ ತುಂಡಿನ ಮೇಲೆ ನಿನ್ನ ಕರಗಳನ್ನು ನೀಡುವಂತ ನಾನು ಕಂದ ಕೊಡುವ ಸಿಕ್ಕಿ ಬೇಗ ಬಂದು ನನ್ನನ್ನು ಕರೆದುಕೊಂಡು ಹೋಗು ತಾಯಿ. ಈ ಬಾಲಕನ ಹಸ್ತಗಳನ್ನು ನೋಡುತ್ತಿದ್ದರೆ ಯಾವ ರಾಜ್ಯಕ್ಕೆ ದೊರೆಯಾಗಬೇಕಾಗಿತ್ತು. ಅಯ್ಯೋ ಹತಭಾಗ್ಯರಾದ ಸತ್ಯವಂತನೇ, ಈ ಬಾಲಕನ ಹಸ್ತಗಳನ್ನು ಕಡಿಯುವುದಕ್ಕೆ ನಿನಗೆ ಮನಸ್ಸೇಗಾಗಲು ಇರಲಿ. ಇದೆಲ್ಲವೂ ಆ ಪರಮಾತ್ಮನ ಲೀಲೆ. ದಾಸಿ ದಾಸಿ ಎಂತ ಮಗನ್ ಕಳ್ಸ್ಕೊಟ್ಟಮ್ಮ. ಒಳ್ಳೆ ಕೆಲಸ ಮಾಡ್ತಾನೆ, ಚೆನ್ನಾಗಿ ನೋಡ್ಕೊತಾನೆ, ಕತ್ತೆ ಅಂತ ಹೇಳಿ ಕಳಿಸ್ದೆ. ಇಲ್ಲ ನನ್ ಕತ್ಗಳು ಇಲ್ಲ, ಇಲ್ಲ ನಿನ್ ಮಗನೂ ಇಲ್ಲ. ಎಲ್ಲೋಗಿದ ನೋಡ್ಕೊಂಡ್ ಹೋಗಮ್ಮ. ಈ ನಿಶರಾತ್ರಿಯಲ್ಲಿ ನನ್ನ ಮಗನನ್ನು ಎಲ್ಲೇ ಹುಡುಕಲಿ, ನನ್ನ ಕರುಳು ಕಿವುಚುತ್ತಿರುವುದಲ್ಲ ಪರಮಾತ್ಮ. ಹೆತ್ತ ಮಗನನ್ನು ಬರಲ ಮನೆಯಲ್ಲಿ ಒಂದು ತುತ್ತು ಅನ್ನಕ್ಕಾಗಿ ಇರಿಸಿ ನನ್ನ ಮಗನೂ ಇಲ್ಲವೆಂದು ಹೇಳುತ್ತಿರುವಲ್ಲ ಪರಮಾತ್ಮ. ಈಗ ಮಾಡುವುದೇನು? ಈ ನನ್ನ ಕರುಳಿಗೆ ಬೆಂಕಿ ಇಟ್ಟಂತಾಯಿತಲ್ಲ ಶ್ರೀರಾಜ. ಕರುಳು ಕರೆಯುತ್ತಿದೆ ಕಂದ.
ನನ್ನ ಗಂಡನನ್ನು ಕಳೆದುಕೊಂಡೆ, ನನ್ನ ಮಗನನ್ನು ಕಳೆದುಕೊಂಡೆ. ಹೀಗಲಾದರೂ ನಿಮಗೆ ತೃಪ್ತಿ ಆಯ್ತು ತಂದೆ. ಯಾವ ಅಪರಾಧವನ್ನು ಮಾಡಿದಂತೆ ನನಗೆ ಈ ಶಿಕ್ಷೆ ಕೊಟ್ಟಿರುವ ತಂದೆ. ಇಂಥ ಒಬ್ಬ ಮಗನನ್ನು ಈ ಪಾಪಿ ಕೈಯಲ್ಲಿ ಒಂದು ತುತ್ತು ಅನ್ನವನ್ನು ಹಾಕುವುದಕ್ಕೆ ಸಾಧ್ಯವಿರದೆ ಪರದ ಮನೆಯಲ್ಲಿ ಒಂದು ತುತ್ತು ಅನ್ನಕ್ಕಾಗಿ ಜೀತಕ್ಕಾಗಿ ಇರಿದು ನನ್ನ ಮಗನು ಇಲ್ಲವೆಂದು ಹೇಳುತ್ತಿರುವರಲ್ಲ. ಅಯ್ಯೋ ಭಗವಂತ, ಈಗ ಮಾಡುವುದೇನು? ಈ ನಿಜ ರಾತ್ರಿಯಲ್ಲಿ ನನ್ನ ಮಗನನ್ನ ಎಲ್ಲ ಹುಡುಕಲಿ ಅಪ್ಪ. ಸಿದ್ಧರಾಜ, ನೀನಾದರೂ ನನಗೆ ದಾರಿ ತೋರಬಾರದೆ ಅಪ್ಪ. ಏನು ಆಶ್ಚರ್ಯ, ಅಲ್ಲಿ ಬಾಳೆ ತೋಟವು ಕಾಣಿಸ್ತಿರುವುದು. ಅಲ್ಲೇನಾದ್ರೂ ನನ್ನ ಮಗನು ಕತ್ತಿಗಳನ್ನು ಕಾಯ್ದುಕೊಂಡು ದಾರಿ ತಪ್ಪಿ ಎಲ್ಲಿಯಾದರೂ ಅಲೆದಾಡುತ್ತಿರುವುದೇನೋ ಅಲ್ಲಿಗೆ ಹೋಗಿ ನೋಡುತ್ತೇನೆ. ಕುಮಾರ, ಕಂದ, ಎಲ್ಲಿರುವೆ ಬಾ. ಈ ನಡುರಾತ್ರಿ ವೇಳೆಯಲ್ಲಿ ಯಾರೋ ಶ್ರೀಹಳ ರೋದನೆಯು ಕೇಳಿಬರುತ್ತಿರುವುದಲ್ಲ. ಆಕೆಯು ಯಾರಾಗಿರಬಹುದು. ಇರಲಿ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡು. ಅಮ್ಮ, ಅಯ್ಯ ಅಮ್ಮ, ಇದೇನು ಈ ನಿಶರಾತ್ರಿಯಲ್ಲಿ ಕೂರ್ವರೆ ಈ ಅರಣ್ಯದಲ್ಲಿ ಹರಿದಾಡುತ್ತಿರುವಿರಿ? ನಾನು ನನ್ನ ಮಗನನ್ನು ಮಡಿವಾಳ ಶೆಟ್ಟರ ಮನೆಯಲ್ಲಿ ಕತ್ತೆಗಳನ್ನು ಮೇಯಿಸಲು ಒಂದು ತುತ್ತು ಅನ್ನಕ್ಕಾಗಿ ಇರಿಸಿ ಕತ್ತೆಗಳು ಮನೆಗೆ ಬಂದಿಲ್ಲವೆಂದು ಮಡಿವಾಳ ಶೆಟ್ಟರು ನನಗೆ ದೂರ ನಿಂತರು. ಅದಕ್ಕೋಸ್ಕರ ಈ ಎತ್ತ ಕರಡು ಸಂಕಟವು ಸಹಿಸಲಾರದೆ ಈ ನಿಶರಾತ್ರಿಯಲ್ಲಿ ನಾನು ಈ ಕಾಡಿನಲ್ಲಿ ಒಳಭಾಗದಲ್ಲಿ ಅಲೆದಾಡುತ್ತಿದ್ದೇನಪ್ಪ. ಅಮ್ಮ, ಅಮ್ಮ, ಕತ್ತೆಗಳನ್ನು ಕಾಯುತ್ತಿದ್ದ ನಿನ್ನ ಕುಮಾರನೇನಮ್ಮ? ಆತನೇ ಅಪ್ಪ, ಆತನೇ ನನ್ನ ಮಗ ಕತ್ತೆಗಳನ್ನು ಮೇಯಿಸುತ್ತಿದ್ದವನು. ನೀವೆಲ್ಲಿಯಾದರೂ ನೋಡಿದರ ತಂದೆ? ಹೇಳಿದ್ರೆ ಕೇಳು ತಾಯಿ. ಚಾಂಡಾಳ ಬುದ್ಧಿ ಒಮ್ಮೈದೆನ್ನುವ ತಾಯೇ, ಚಾಂಡಾಳ ಬುದ್ಧಿ ಒಮ್ಮೈದೆನ್ನುವ ತಾಯೇ, ನಮ್ಮಯ ಗಣಿಗೆ ಕೊಟ್ಟ ವಚನದಂತೆ ನಿನ್ನ ಕತ್ತರಿಸಿ ನಮ್ಮಯ ಗಣಿಗೊಪ್ಪಿಸಿರುವೆ. ಮನಿಸು ಎನ್ನೆಯ ಅಪರಾಧವನ್ನು ತಾಯೇ, ಮನಿಸು ಎನ್ನೆಯ ಅಪರಾಧವನ್ನು ತಾಯೇ, ಮನಿಸು ಎನ್ನೆಯ ಅಪರಾಧಗಳ ತಾಯೇ. ಅಮ್ಮ, ನಿನ್ನ ಮಗನಾದರೂ ನಮ್ಮ ದಣಿಗಳ ತೋಟದಲ್ಲಿ 2 ಚಿಪ್ಪು ಹಣ್ಣುಗಳನ್ನು ಕಳವು ಮಾಡಿದನಮ್ಮ. ಆದ ಕಾರಣ ನಾನಾದರೂ ನಮ್ಮ ದಣಿಗೆ ಕೊಟ್ಟ ವಚನದಂತೆ ಯಾರಾದರೂ ನಿಮ್ಮ ತೋಟದಲ್ಲಿ ಕಳವು ಮಾಡಿದವರ ಕರೆಗಳನ್ನು ಕತ್ತರಿಸಿ ಕೊಡುತ್ತೇನೆಂಬುದಾಗಿ ನಾನು ನಮ್ಮ ಒಂದು ಹೇಳಿ ಅವರು ಸಿಕ್ಕದ ಪಕ್ಷದಲ್ಲಿ ಈ ನನ್ನ 2 ಕರೆಗಳನ್ನು ಕತ್ತರಿಸಿಕೊಡುತ್ತೇನೆ ಎಂಬುದಾಗಿ ನಾನು ಕರಾರ ಪತ್ರವನ್ನು ಬರೆದು ಕೊಟ್ಟಿರುವುದು ತಾಯಿ. ಆದ್ದರಿಂದ
ನಿನ್ನ ಬಾಲಕನ ಹಸ್ತಗಳನ್ನು ಕಳೆದಿರುವೆನಮ್ಮ. ಅಮ್ಮ ಹೇಳು ತಾಯಿ, ಹೇಳು. ಮಿಂಚು ಹೋದ ಕಾರಿಕೆ ಚಿಂತಿಸಿ ಫಲವೇನು? ಹೇಳುಗಳಾಗು ತಾಯಿ. ಇಲ್ಲಪ್ಪ, ನನ್ನ ಮಗ ಕಳ್ಳತನವನ್ನು ಮಾಡುವುದಿಲ್ಲ ಅಪ್ಪ, ಕಳ್ಳತನವನ್ನು ಮಾಡುವುದಿಲ್ಲ. ಏಕೆಂದರೆ ತಂದೆಯಂತೆ ಸತ್ಯವನ್ನು ಹೇಳಿಕೊಂಡು ಕಾಲವನ್ನು ಮಾಡುತ್ತಿರುವ ಈ ನನ್ನ ಮಗನನ್ನು ನಾನು ಕಳ್ಳತನ ಮಾಡಿದನೆಂದು ನಾನು ನಂಬುವುದಿಲ್ಲ. ನಾನು ನಂಬುವುದಿಲ್ಲ ಅಪ್ಪ. ಎಲ್ಲಿ ಅಮ್ಮ ಆ ಮಗು ಎಲ್ಲರೂ ತೋರಿಸು. ನನ್ನ ಮಗನಾದರೆ ನಾನು ನೋಡುತ್ತೇನೆ, ಇಲ್ಲವಾದರೆ ನನ್ನ ಮಗನನ್ನು ಹುಡುಕಿಕೊಂಡು ಈ ನಿಜ ರಾತ್ರಿಯಲ್ಲಿ ಮುಂದೆ ಹೋಗುತ್ತೇನೆ. ಎಲ್ಲಿದ್ದಾರೆ ಆ ಮಗು? ಎಲ್ಲಿದೆ ತೋರಿಸು. ಮಗ ಇರುಳಾಗ ತಾಯಿ. ಎಲ್ಲಿ? ಈ ಕೊಳ್ಳಿಯ ಬಿಂದಿನ ಸಹಾಯದಿಂದ ಎಲ್ಲಿರುವುದು ನನ್ನ ಕಂದ? ಹಿಂದೆ ಬರುವಳಾಗು. ಕಂದ, ನಿನ್ನ ಮಗನೇ ಅಪ್ಪ, ನಿನ್ನ ಚಂದಿರ, ಮಗನೇ ಅಪ್ಪ, ಎಲ್ಲಿರುವ ಕಂದ ಅಪ್ಪ? ಆಹಾ, ಏನು ಆಶ್ಚರ್ಯ! ಕುಮಾರ, ಈಕೆಯ ಮಾಂಗಲ್ಯವಾದರೂ ಸೂರ್ಯಮಾನ ಪ್ರಕಾಶದಂತೆ ಈ ಪಾಪಿಯ ನೇತ್ರಕ್ಕೆ ಹೊಡೆಯಲು ಕಾರಣವೇನು? ಅಮ್ಮ ಅಮ್ಮ, ನೀನು ಯಾರು ತಾಯಿ? ನಿನ್ನೆಯ ನಾಮಾಂಕಿತವೇನಮ್ಮ? ಈ ನಿನ್ನ ಮಾಂಗಲ್ಯವಾದರೂ ಸೂರ್ಯಮಾನ ಪ್ರಕಾಶದಂತೆ ಈ ಪಾಪಿಯ ನೇತ್ರಕ್ಕೆ ಹೊಡೆಯಲು ಕಾರಣವೇನಮ್ಮ? ನೀನು ಯಾರು ತಾಯಿ? ಅಯ್ಯೋ ಪರಮಾತ್ಮ, ನನ್ನ ಮಾಂಗಲ್ಯವು ನನ್ನ ಗಂಡನಿಗಲ್ಲದೆ ಬೇರೆ ಯಾರಿಗೂ ಕಾಣಿಸುತ್ತಿಲ್ಲ. ಇವರ ಕಣ್ಣಿಗೆ ಕಾಣಿಸಬೇಕಾದ್ರೆ ಯಾರೋ ಮಹಾ ಮರಿಗಳಂತೆ ತೋರ್ತಿರುವುದು. ಇಲ್ಲ, ಅವರನ್ನೇ ವಿಚಾರಿಸಿ ತಿಳಿದುಕೊಳ್ಳುತ್ತೇನೆ. ಏಕೆಂದರೆ ನನ್ನ ಮನಸ್ಸು ಕಾತರೆಯುತ್ತಿರುವುದು. ಅಯ್ಯ, ನೀನು ಯಾರು? ನಿಮ್ಮ ದೇಶ ಯಾವುದು? ನಿಮ್ಮ ನಾಮಾಂಕಿತವೇನು? ತಿಳಿಸಬೇರೆ ಅಪ್ಪ. ಅಮ್ಮ ಹೇಳುವುದು ಕೇಳು ತಾಯಿ. ಅಮ್ಮ, ಕಳಿಂಗ ದೇಶವನ್ನು ಪರಿಪಾಲಿಸತಕ್ಕಂಥ ಗೋವಿಂದ ಸಿಂಹ ಪುತ್ರನಾಗಿರತಕ್ಕಂಥ ನಾನೇ ಶಿತ್ಯಂತ ಮಹಾರಾಜರಮ್ಮ. ಆದ ಕಾರಣ ಆ ಮಹಾನುಭಾವನಾಗಿರತಕ್ಕಂಥ ಪರಮಾತ್ಮನನ್ನು ನೆರೆದು ನಾನಾ ವಿಧವಾದ ಕಷ್ಟಕ್ಕೆ ಗುರಿಯಾಗಿ ಅದರ ದೆಸೆಯಿಂದ ಯಾರಿಗೂ ಗೋಚರವಾಗದಂತೆ ಈ ನಡರಾತ್ರಿ ವೇಳೆಯಲ್ಲಿ ನಮ್ಮ ದಂಪತಿಗಳಿರುವರು ಸದಾ ಹೊರಟುವುದು ಅಮ್ಮ. ಆದ ಕಾರಣ ನನ್ನ ಸತಿಯರಾಗಿ ನೀರನ್ನು ತೆಗೆದುಕೊಂಡು ಹೋದಾಗ ನಾನು ಜಲವನ್ನು ತೆಗೆದುಕೊಂಡು ಬಂದು ನೋಡುವಂತಹ ಸಮಯದಲ್ಲಿ ನನ್ನ ಪುತ್ರದಾಸ ರೋಮಣಿ ಆಗಿರ್ತಕ್ಕಂಥ ನನ್ನ ಮಡದಿಯು ಕಾಣಿಲ್ಲವಮ್ಮ. ಆದ ಕಾರಣ ಅಲ್ಲಿಂದ ಮಶಾನಕ್ಕೆ ಬಂದು ಆ ಮಶಾನದಲ್ಲಿ ಇರತಕ್ಕಂಥ ಅವರ ದೂತರಿಂದ ಪೆಟ್ಟುಗಳನ್ನು ತಿಂದು ಅದೇ ಮಾರ್ಗವಾಗಿ ಭಿಕ್ಷಾತ್ರಿಯನ್ನು ಮಾಡಿಕೊಂಡು ನೇರವಾಗಿ ಆ ರಾಮಶಾಸ್ತ್ರಿಯ ತೋಟದಲ್ಲಿ ಕಾವಲನ್ನು ಕಾಯುತ್ತಾ ಇರುವೆನಮ್ಮ. ನನ್ನ ಅಪರಾಧಗಳನ್ನು ಮುಂದಿಸುತ್ತಾಯಿ. ಪರಮಾತ್ಮ, ಸಿರಿರಾಜ, ಹೀಗಲಾದರೂ ನಿನಗೆ ಗೋಚರವಾಗಲಿಲ್ಲವೇ ಅಪ್ಪ? ಮುಂದಿನ ನನ್ನ ಮುಖವನ್ನು ನೋಡಿದರೂ ಅವರಿಗೆ ಗೋಚರವಾಗದಂತೆ ಮಾಡಿದೆ ಆ ತಂದೆ ಅಪ್ಪ. ನಾನು ನನ್ನವರ ಎಂದು ನಾನು ಹೇಗೆ ತಿಳಿದಿದ್ದರೂ ನನ್ನನ್ನು ನಂಬುವರೇ ಅಪ್ಪ? ಇಲ್ಲಿ ಒಂದು ಸಾರಿ ನನ್ನ ಮುಖವನ್ನು ನೋಡಿ ಸ್ವಾಮಿ, ನನ್ನ ಮುಖವನ್ನು ನೋಡಿ ಅಪ್ಪ. ನಿಮ್ಮ ಪತ್ನಿಯಾದ ಚಂದ್ರಾಸೆ ಅಲ್ಲವೇ ಸ್ವಾಮಿ? ಸ್ವಾಮಿ, ಅಗಲಿದ್ದೇನೆ. ಕಾಡಿನಲ್ಲಿ ಕೊರಮರ ಎಲ್ಲೆಯ ಮನೆಯಲ್ಲಿ ಕಾಲವನ್ನು ಕಳೆದುಕೊಂಡು ಈ ಮಗುವನ್ನು ಅಡೆದು ನಂತರ ರಾಮಾಯಣೇಶ್ವರ ಮನೆಯಲ್ಲಿ ಒಂದು ತುತ್ತು ಅನ್ನಕ್ಕಾಗಿ ಜೀತಕ್ಕಾಗಿ ಕಾಲ ಕಳೆಯುತ್ತಿದ್ದೇನೆ ಸ್ವಾಮಿ. ಈತನೇ ನೋಡಿ, ಕಳಿಂಗ ದೇಶದ ಯುವರಾಜ ನಿನ್ನ ಮಗ ಈತನೇ ನೋಡಿ ಅಪ್ಪ, ನೋಡಿ ಸ್ವಾಮಿ. ಅಯ್ಯೋ ಕುಮಾರ ಭಾರತ ಮಗು, ಎಲ್ಲ ಅಪರಾಧಗಳನ್ನು ಮನ್ನಿಸು ಕಂದ. ಅರಿಯದೆ ಮಾಡಿದ ಅಪರಾಧಗಳನ್ನು ಮನ್ನಿಸು ಕಂದ. ದೇವಿ ದೇವಿ, ಇಲ್ಲಿ ಬೇರೆಯಾಗುವುದು ನಾವಿರುವ ಸ್ಥಳವನ್ನು ಯಾರಿಗೂ ನಮ್ಮ ಕರ್ಮವು ತೀರುವ ತನಕ ಈ ಮರ್ಮವನ್ನು ಯಾರಿಗೂ ತಿಳಿಸಬೇಡ. ಈ ಮಗುವನ್ನು ಇಟ್ಟುಕೊಂಡು ನೀನಿರುವ ಸ್ಥಳಕ್ಕೆ ಹೋಗುವಳಾಗು. ನಾನು ಸಹ ನಾನಿರುವ ಸ್ಥಳಕ್ಕೆ ನಾನು ಹೋಗುತ್ತೇನೆ. ಆಗಾಗ ಬಂದು ನಿನ್ನನ್ನು ನೋಡಿಕೊಂಡು ಮಗುವನ್ನು ನಿನ್ನನ್ನು ನೋಡಿಕೊಂಡು ಬರುತ್ತೇನೆ. ಸ್ವಾಮಿ.
ಯುಗದೊಳು ಹರಿ ಮನೆದರೆ ಕೋಟಿಗಳು ತರಿಸುವರೋ ಗಂಗ ಸುಲಭದ ಬಪುತಿಗೆ ಸುಲಭನೆ ನೆನೆಸುವ ಸುಲಭದ ಬಪುತಿಗೆ ಸುಲಭನೆ ನೆನೆಸುವ ಕಲರಹುನಾವನ ನೆನೆ ಮನವೇ ಕಲಿಯುಗದೊಳು ಹರಿ ನಾಮವನೆನೆದರೆ ಕೋಟಿಗಳು ಧರಿಸುವರೋ ರಂಗ ಜ್ಞಾನವನರಿಯೇ ಮೌನವನರಿಯೇ ಜ್ಞಾನವನರಿಯೇ ಮೌನವನರಿಯೇ ಜ್ಞಾನವನರಿಯೇ ನಂದನ ಬೇಡ ಜಾನಕಿ ವಲ್ಲಭ ದಶರಥ ನಂದನ ಜಾನಕಿ ವಲ್ಲಭ ದಶರಥ ನಂದನ ಗಾನ ವಿಲೋಲನ ನೆನೆ ಮನವೇ ಕಲಿಯುಗದೊಳು ಹರಿ ನಾಮವನೆನೆದರೆ ಕುಲಕೋಟಿಗಳು ಧರಿಸುವರೋ ರಂಗ ಜಪವಂತರಿಯೇ ತಪವಂತರಿಯೇ ಜಪವಂತರಿಯೇ ತಪವಂತರಿಯೇ ಉಪದೇಶ ಬರಿಯ ನಂದನ ಬೇಡ ಅಪರ ಮಹಿಮಸಿ ಪುರಂದರ ವಿಠಲ 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 ಅಪರ ಮಹಿಮಸಿ ಪುರಂದರ ವಿಠಲನ ಉಪಾಯದಿಂದಲಿ ನೆನೆ ಮನವೇ ಕಲಿಯುಗದೊಳು ಹರಿ ನಾಮವನೆನೆದರೆ ಕುಲಕೋಟಿಗಳು ಧರಿಸುವರೋ ರಂಗ 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 ನನ್ನ ಹೆಸರು ನಾನು ಇಂದು ನನ್ನ ಮಗುವಿನ ಹುಟ್ಟುದ ಹಬ್ಬದ ಸಲುವಾಗಿ ನನ್ನ ಹೆಂಡತಿ ವೆಂಕಟ ಸುಬ್ಬಿ ಗೋಧಿಯನ್ನು ಬೀಸಲು ಒಂದು ಆಳನ್ನು ದಾಸಿಯನ್ನು ಕರೆದುಕೊಂಡು ಬಾ ಎಂದು ಹೇಳಿದ್ದಾಳೆ. ನಾನು ಮುಂದೆ ಹೋಗಿ ವಿಚಾರಿಸಿದ್ದೇನೆ. ಅಮ್ಮ, ಈ ಗೋಧಿ ಬೇಸಲು ಬರುವಿಯಾ ತಾಯಿ? 4 ಆಣಿ ಕೊಡೋ ಕಡೆ 8 ಆಣಿ ಕೊಡ್ತೀನಮ್ಮ. ಆಗಲಿ ದಿನಗಳಿಗೆ ಬರುತ್ತೇನೆ. ಹಾ ಸರಿ, ಬಾರಮ್ಮ ಹೋಗು. ಬಾರಮ್ಮ. ದಾಸಿಯ ತಾನು ಗೋಧಿಯ ಬೀಸಲು ಸಂಧಿಯನ್ನು ಅವರು ಸೇರಿಸಲು ದಾಸಿಯ ತಾನು ಗೋಧಿಯ ಬೀಸಲು ಸಂಧಿಯನ್ನು ಅವರು ಸೇರಿಸಲು ಚಿತ್ರ ಹಂಸಲಲ್ಲಿ ನಾನು ಎಲಿಕೆಯನ್ನು ಮಾಡುವೆನು, ಎಲಿಕೆಯನ್ನು ಮಾಡುವೆನು, ಎಲಿಕೆಯನ್ನು ಮಾಡುವೆನು, ಮಾಡುವೆನು, ಮಾಡುವೆನು. ಆ ಚಂದ್ರಹಂಸೆಯು ಭಕ್ತಗರ ಮನೆಯಲ್ಲಿ ಗೋಧಿ ಬೀಸಲು ಹೋಗುತ್ತಿರುವರು. ಈಗ ನನ್ನ ಮಹಿಮೆಯ ಪ್ರಭಾವದಿಂದ ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿಗೆ ಜೀವವನ್ನು ಕೊಟ್ಟು ಮಗುವಿನ ಕೈಯಲ್ಲಿರುವ ಬಂಗಾರದ ಗಿರಿಕೆಯನ್ನು ನುಂಗುವಂತೆ ಮಾಡಿ ಮುಂದೆ ಹೊರಬಾರುವ ಕಷ್ಟಕ್ಕೆ ಗುರಿಪಡಿಸಲು ನಾನೀಗಲೇ ತೆರಳುವೆನು. ಓಂ ಸೃಷ್ಟಿ, ಓಂ ಸೃಷ್ಟಿ, ಓಂ ಸೃಷ್ಟಿ. ಬ್ರಹ್ಮಾಂಡವೇ ನಡುಗುವುದೀಗಲೇ, ಪುರಲೋಕವೇ ನಡುಗುವುದೀಗಲೇ, ಬ್ರಹ್ಮಾಂಡವೇ ನಡುಗುವುದೀಗಲೇ. ಅಲ್ಲಲ್ಲ
ಹೇಳಿದ್ಯಲ್ಲ ದೋಸೆ ತಂದೆ. ಕರ್ಕೊಂಡ್ ಬಂದಿದ್ದೀನಿ. ಅದೇನ್ ಮಾಡಿಸ್ಕೊತೀವಿ ಮಾಡಿಸ್ಕೊ. ಆಯ್ತು ನಿಮ್ ಕೈಲಿ ಆಗಲ್ಲ, ನಾನು ಮಾಡಿಸ್ತೀನಿ ಬಿಡಿ. ಹಾ ಏನಮ್ಮ ನೋಡು, ನನ್ಗೆ ಒಳಗಡೆ ತುಂಬಾ ಕೆಲಸ ಇದೆ. ಮಗುನ ಅಯ್ಯೋ ಏನಂದ್ರೆ ಮಗು ಅಳ್ತಾ ಇದೆ, ಮಗು ಎತ್ಕೊಂಬನ್ನಿ, ಹೋಗಿ ಮಗು ಎತ್ಕೊಂಬನ್ನಿ. ಮೇಡಮ್ಮ, ಮಗು ಕೈಯಲ್ಲಿ ಬಂಗಾರದ ಗಿಲ್ಗೆ ಕೊಟ್ಟಿದ್ದೀನಿ. ಓದಿಸ್ತಾ ಪಾಪನು ಆಟ ಆಡಿಸ್ತಾ ಅದನ್ನ ನೋಡ್ಕೋಬೇಕು. ಯಾಕೆಂತಂದ್ರೆ ಅದು ನಮ್ಮ ಅಪ್ಪನ ಮನೆ ಆಸ್ತಿ. ಅದೇನಾರ ಇಲ್ಲ ಅಂತಂದ್ರೆ ನಮ್ಮಪ್ಪ ನಮ್ಮವ್ವ ಸುಮ್ಮನೆ ಬಿಡಲ್ಲ, ಗೊತ್ತಾಯ್ತಾ? ಅಯ್ಯೋ ಕರ್ಕೊಂಬನ್ರಿ, ಬೇರೆ ಹೋಗ್ಲಿ. ಸರಿ, ಮಗು ಹುಷಾರಮ್ಮ. ರಾಗಿ ಬೀಸೋ ಕಲ್ಲೇ ನನ್ನ ಮೂತಿನ ಕಲ್ಲೇ, ಬೀಸೋ ಕಲ್ಲೇ ರಾಗಿ ಕಲ್ಲೇ. ಕಾಳಿಂಗ ರಾಜನ ಅರಮನೆಯನ್ನು ಸೇರಿ ಕಾಳಿಂಗ ರಾಜನ ಅರಮನೆಯನ್ನು ಸೇರಿ ಕೋಪನ ಕಂಡಂತ ಕಲ್ಲೇ, ಬೀಸೋ ಕಲ್ಲೇ ರಾಗಿ ಬೀಸೋ ಕಲ್ಲೇ ನನ್ನ ಮೂತಿನ ಕಲ್ಲೇ, ಬೀಸೋ ಕಲ್ಲೇ ರಾಗಿ ಕಲ್ಲೇ. ಸನ್ನಿಪಾತಿ ಸಾವಾಗಿ ಕಾನನವನ್ನು ಸೇರಿ ಸನ್ನಿಪಾತಿ ಸಾವಾಗಿ ಕಾನನವನ್ನು ಸೇರಿ ಮತಿಯನ್ನು ಕಳಕೊಂಡ ಕಲ್ಲೇ, ಬೀಸೋ ಕಲ್ಲೇ ರಾಗಿ ಕಲ್ಲೇ. ಅಮ್ಮ ಅಮ್ಮ ತಾಯಿ ಬೇಗ ಬನ್ನಿ, ಅಮ್ಮ ಬೇಗ ಬನ್ನಿ ತಾಯಿ. ಅದು ನೋಡಿ, ಯಾವ್ನ ನೀವು ಬಂಗಾರದ ಗಿರಿಕೆಯನ್ನು ಮಗುವಿನ ಕೈ ಕೊಟ್ಟು ನಾನು ಗೋಧಿಯನ್ನು ಬೀಸುತ್ತಿದ್ದೆನು. ಅದು ನೋಡಿ, ಅಲ್ಲಿ ಕಾಣಿಸ್ತಿರುವ ಚಿತ್ರಪಟದ ಹಂಸ ಪಕ್ಷಿ ಜೀವದಿಂದ ಬಂದು ಮಗುವಿನ ಕೈಲಿನ ಬಂಗಾರದ ಗಿರಿಕೆಯನ್ನು ನುಂಗಿತು. ಅಮ್ಮ ಏನಮ್ಮ ನೀನ್ ಹೇಳ್ತಾರ ಮಾತು ಇದ್ಯಾರ ನಂಬುವಂತ ಮಾತಾ? ಚಿತ್ರಪಟದಲ್ಲಿರೋ ಹಂಸ ಪಕ್ಷಿ ಜೀವ ಬರ್ತದೆ ಅಂದ್ರೆ ಏನು, ಅಲ್ಲಿರೋ ಗಿಲ್ಕಿನ ಎತ್ಕೊಂಡು ಹೋಯ್ತದೆ ಅಂದ್ರೆ ಹೇಳಮ್ಮ. ನಿನ್ಗೆ ಇನ್ನೊಂದಷ್ಟು ಕಾಸು ಬೇಕು ಅಂದ್ರೆ ನನ್ ಕೇಳ್ಬಿಡು, ಆದ್ರೆ ಬಂಗಾರದ ಗಿಲ್ಕೆ ಕೊಟ್ಬಿಡು ಮಗ. ಇಲ್ಲಂತಂದು ನಾನು ಎಲ್ಲಿ ತಂದು ತಂದು ಕೊಡುವೆ? ಅಯ್ಯೋ ನಿನ್ನ ಆಗ್ತಿ ಹಾಕಿದ ಏನು ಅಂದ್ರೆ ಏನೇ ವೆಂಕಸುಬ್ಬಿ ಯಾಕೆ ಬರ್ಕತ್ತಾ ಇದೀಯ? ಏನೈತೆ? ಕರ್ಮ ಎಂತವಳಂತ ಕರ್ಕ ಬಂದಿದ್ರಿ? ಬಂಗಾರದ ಗಿಲ್ಕೆನೆ ಇಲ್ಲ ಕಣ್ರಿ, ಇಲ್ಲ ಅಂತವಳೆ. ಅಲ್ಲ ಕಣ್ರಿ, ಆ ಹಂಸ ಪಕ್ಷಿ ಬಂದು ನುಂಗ್ತದಂತೆ, ಹಂಗಂತವಳೆ. ವಿಚಾರಿಸ್ಕೋ. ನಾನು ವಸೂಲಿ ಮಾಡ್ಕೊಡ್ತೀನಿ, ನೀನು ಹೋಗು. ಆಯ್ತು, ಇಸ್ಕೊಂತೀನಿ ಬಿಡು. ಅಮ್ಮ ಬಾರಮ್ಮ ಇಲ್ಲಿ. ಅಲ್ಲಮ್ಮ, ಗೋಧಿ ಬೀಸಕ್ಕೆ ಅಂತ ಕರ್ಕೊಂಡ್ ಬಂದ್ರೆ ನನ್ನ ಮಗು ಕೈನಲ್ಲಿರೋ ಬಂಗಾರದ ಗಿಲ್ಕಿನೇ ಕದ್ಕೊಂಡ್ಬಿಡೋದ? ಅದೇನ್ ತಗೊಂಡಿದ್ಯಾ, ಕೊಟ್ಬಿಡಮ್ಮ. ಇಲ್ಲ ದಿನಗಳೇ, ನಾನು ಈ ಪಾಪಿಗಳ ಕೈಯಲ್ಲಿ ನಾನು ಮುಟ್ಟಿದವಳಲ್ಲ. ಗೋಧಿ ಬೀಸುತ್ತಿದ್ದಾಗ ಚಿತ್ರಪಟದ ಹಂಸ ಪಕ್ಷಿಗಳು ಜೀವದಿಂದ ಬಂದು ಮಗುವಿನ ಕೈಲಿನ ಬಂಗಾರದ ಗಿರಿಕೆಯನ್ನು ನುಂಗಿ ಪುನಃ ಅದೇ ಚಿತ್ರಪಟವನ್ನು ಸೇರಿತು ಸ್ವಾಮಿ. ಇದು ಸತ್ಯವಾದ ಮಾತು. ಇದರ ಮೇಲೆ ನಿಮ್ಮ ಮನವಂತೆ ಮಾಡಿ ಸ್ವಾಮಿ. ಓಹೋ, ಈ ತರ ಇವರು ಬಗ್ಗವರಲ್ಲ. ಯಾರಲ್ಲಿ ತೋಟದಲ್ಲಿರುವ ಗೊರವೆಯನ್ನು ಕರೆದುಕೊಂಡು ಬನ್ನಿ. ಅಯ್ಯ ಬಂದೇನೋ ಸ್ವಾಮಿ? ನಿನ್ನ ಮಡದಿ ಹೇಳುವರಾಗಿ ಸ್ವಾಮಿ. ನನ್ನ ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿಲಿಕೆಯನ್ನು ತೆಗೆದುಕೊಂಡು ಕದ್ದಿದ್ದಾಳೆ. ಈಗ ಕದ್ದಿಲ್ಲವೆಂದು ಸುಳ್ಳು ಹೇಳುತ್ತಿದ್ದಾಳೆ. ಅದನ್ನು ವಸೂಲು ಮಾಡಿಕೊಡುವ ನಾವು. ಸ್ವಾಮಿ, ಸ್ವಲ್ಪ ನಿಧಾನಿಸಿ. ನನ್ನ ಮಡದಿ ಏನಾದರೂ ನಿಮ್ಮ ಬಂಗಾರದ ಗಿಲಿಕೆಯನ್ನು ತೆಗೆದುಕೊಂಡಿದ್ದೆ ಆದರೆ ಆ ಬಂಗಾರದ ಗಿಲಿಕೆಯನ್ನು ಕೊಡಿಸುತ್ತೇನೆ. ದೇವಿ ಪ್ರಾಣೇಶ್ವರಿ, ಪರರ ಸತ್ತು ನಮಗೆ ಪಾಯ್ಸಾಗವಲ್ಲವೇ? ಆದ್ರಿಂದ ಅವರ ಮಗುವಿನ ಕೈಯಲ್ಲಿರತಕ್ಕಂಥ ಬಂಗಾರದ ಗಿಲಿಕೆಯನ್ನು ತೆಗೆದುಕೊಂಡಿದ್ದೆ ಆದರೆ ಅವರ ವಸ್ತುಗಳನ್ನು ಕೊಡಬಾರದು ಮನೋಗರೇ. ಅಯ್ಯೋ ಪರಮಾತ್ಮ, ಇವರು ಕೂಡ ನಂಬುವುದಿಲ್ಲವೇ? ಸರಿ ರಾಜ, ಆ ಪದ್ಮಾಧವ
ನನ್ನ ಗಂಡನೂ ಕೂಡ ನನ್ನ ಮೇಲೆ ನಂಬಿಕೆ ಇಲ್ಲದೆ ಮಾಡಿದ್ಯಾ ಸ್ವಾಮಿ. ಅಂದಿನಿಂದ ಇಂದಿನವರೆಗೆ ನಾನು ಯಾವತ್ತಾದ್ರೂ ಒಂದು ಸಾರಿ ನಿಮಗೆ ಸುಳ್ಳನ್ನು ನಾನು ಹೇಳಿದವಳೆ. ಈ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಗಿರಿಕೆಯನ್ನು ಕತ್ತಿಲ್ಲವ ಸ್ವಾಮಿ. ಚಿತ್ರಪಟದ ಅಂಶ ಪಕ್ಷಿಯೊಂದಿದ್ದನ್ನು ನಾನು ಸ್ವಾಮಿ ಕಣ್ಣಾರೆ ನೋಡಿದೆ. ನನ್ನ ಮಡದಿಯಾದರೂ ನನ್ನ ವಿವಾದ ಹಾಡಾಗಲಿಂದಲೂ ಸುಳ್ಳನ್ನು ಹೇಳತಕ್ಕವಳಲ್ಲ, ಕಳ್ಳತನವನ್ನು ಮಾಡಿದವಳಲ್ಲ. ಆ ಚಿತ್ರಪಟದಲ್ಲಿ ಬರೆದಿರುವ ವಂಶಪಕ್ಷಿಗೆ ಜೀವ ಕಳೆಯ ಬಂದು ನಿಮ್ಮ ಬಂಗಾಳಿಗಳಿಗೆ ನುಂಗಿ ಯಥಾ ಪ್ರಕಾರ ಕುಳಿತಿರುವುದಾಗಿ ಹೇಳ್ತಿರುವುದು ನಮ್ಮ ಮಾತನ್ನು ಎಂಬುವರಾಗಿ. ಓಹೋ, ಇವರು ಈ ತರ ಬಗೋರಲ್ಲ. ಈ ದಿನ ರಾತ್ರಿ ಈ 3 ಜನರನ್ನು ಇಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿ ನಾಳೆ ಬೆಳಗ್ಗೆ ನನ್ನ ಊರಿನ ಅರಸರ ಬಳಿ ಕರೆದುಕೊಂಡು ಹೋಗಿ ನನ್ನ ಬಂಗಾರದ ಗಿಲಿಕೆಯನ್ನು ವಸೂಲಿ ಮಾಡಿಕೊಳ್ಳುತ್ತೇನೆ. ಬನ್ನಿ ಅಲ್ಲ. ಸುದಿನದ ಬದಕಿತು ಭಲೆ ಭಲೆ, ಓಡಲೆನಗೆ ಸುದಿನದ ಬದಕಿತು ಭಲೆ ಭಲೆ. ಭಲೆ ಭಲೆ ಸುದಿನದ ಬದಕಿತು ಭಲೆ ಭಲೆ, ಓಡಲೆನಗೆ ಸುದಿನದ ಬದಕಿತು ಭಲೆ ಭಲೆ. ಅವನನ್ನು ನಾವು ಹಿಡಿಸುತ್ತಾಡುವ ಹೊರಗಡೆ ಅವನನ್ನು ನಡೆಸುವೆ ಭಲೆ ಭಲೆ, ಸುದಿನದ ಬದಕಿತು ಭಲೆ ಭಲೆ, ಓಡಲೆನಗೆ ಸುದಿನದ ಬದಕಿತು ಭಲೆ ಭಲೆ, ಭಲೆ 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 ಭಲೆ. ಓಹೋ, ಏನು ಈಗ ಸಮಯವಾಗಿರುವುದು? ಹೇಗೆಂದರೆ ಇರುಕೆ ನೆಪದಿಂದ ಆ ವರ್ತಕನು ಆ 3 ಮಂದಿಯನ್ನು ಕಂಬಕ್ಕೆ ಬಂಧಿಸಿರುವನು. ಮನೆಯ ಕಾರ್ಯವಾದ ನಂತರ ಈ ರಾಜ್ಯದ ಸೂರಸೇನಗಳಿಗೆ ಕರೆದುಕೊಂಡು ಹೋಗಲು ಯತ್ನಿಸಿರುವನು. ಆ ಸೂರಸೇನಾದರೂ ಆ ಸತ್ಯವ್ರತನಿಗೆ ಅಣ್ಣನಾಗಬೇಕು, ಆ ಸತ್ಯವ್ರತನಿಗೆ ಭಾವನಾಗಬೇಕು, ಆ ಚಂದ್ರಹಾಸಗೆ ಅಣ್ಣನಾಗಬೇಕು. ಇವರುಗಳ ತತ್ವವನ್ನು ಕಂಡು ಮನ್ನಿಸಿದ್ದರೂ ಮನ್ನಿಸಬಹುದು. ಆದ್ದರಿಂದ ನಾನೀಗಲೇ ಕಪಟ ಸನ್ಯಾಸಿ ವೇಷವನ್ನು ತಾಳಿ ಆ ರಾಜನ ಬಳಿಗೆ ಹೋಗಿ ರಾಜ್ಯವನ್ನು ಬೇಡಿ ನಾನೇ ರಾಜನಾಗಿ ಆತನನ್ನೇ ಮಂತ್ರಿಯನ್ನಾಗಿ ಮಾಡಿಕೊಂಡು ಆ ರಾಜನ ಕೈಯಿಂದಲೇ ಆತನ ನೇತ್ರಗಳನ್ನು ಕೇಳಿಸಿ ಆಕೆಯ ನಾಲಿಗೆಯನ್ನು ಕತ್ತರಿಸುವಂತೆ ಮಾಡಿ ಆ 3 ಮಂದಿಯನ್ನು ಕಾಡಿನಲ್ಲಿ ಅಲೆಯುವಂತೆ ಮಾಡುವನು. ಈ ಕಾರ್ಯವನ್ನು ಕೈಗೊಳ್ಳಲು ನಾನು ಈಗಲೇ ತೆರಳಿದನು. ಬ್ರಹ್ಮಾಂಡವನ್ನು